ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾರುಗ್ಮಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧೃತರಾಷ್ಟ್ರ, ಶಕುನಿ ಮತ್ತು ದುರ್ಯೋಧನ ಬಂದು ಹೇಳ್ತಾರೆ, ಅವರನ್ನು ಪಗಡೆ ಆಟಕ್ಕೆ ಕರೆಸು, ಯಾರನ್ನು, ಪಾಂಡವರನ್ನು. ಆಮೇಲಿಂದ ಅವರನ್ನು ಸೋಲಿಸಿ ಅವರನ್ನೀಗ ಕುಬೇರ ಸ್ಥಾನದಲ್ಲಿ ಬೇಕಾದಷ್ಟು ಐಶ್ವರ್ಯ ಅದರಿಂದ ಮೆರೆಯುತ್ತಾ ಇದ್ದಾರೆ. ಅವರನ್ನು ಅಲ್ಲಿಂದ ಇಳಿಸಿ ಅವರನ್ನು ಭಿಕ್ಷುಕರನ್ನಾಗಿ ಮಾಡಿ ಕಳಿಸಿಬಿಡಬೇಕು. ಈ ರೀತಿ ನಾವು ಒಳ್ಳೆಯ ಒಂದು ಉಪಾಯ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳಿದಾಗ ಧೃತರಾಷ್ಟ್ರ ಬುದ್ಧಿ ಹೇಳ್ತಾನೆ, ಈ ಥರ ಮಾಡಬಾರ್ದು, ಇನ್ನೊಬ್ಬರ ಸಂಪತ್ತಿಗೆ ಕೈ ಹಾಕಬಾರ್ದು, ಕೆಟ್ಟ ಅದು ಯೋಚನೆ, ಕೆಟ್ಟ ಸ್ವಭಾವ, ಅದು ಎಂದಿಗೂ ಅದರಿಂದ ಒಳ್ಳೆಯದಾಗೋದಿಲ್ಲ, ಸರ್ವನಾಶ ಆಗ್ತದೆ ಅಂತ ಹೇಳಿದರೂ ಬುದ್ಧಿ ಬರಬೇಕಾ ಇವರಿಗೆ? ಏನಿಲ್ಲ. ಹೇಳ್ತಾನೆ, ನಾನು ಕ್ಷತ್ರಿಯ. ಬ್ರಾಹ್ಮಣರು ವೇದಗಳನ್ನು ಅನುಸರಿಸಿ ಜೀವನ ಮಾಡ್ತಾರೆ, ಕ್ಷತ್ರಿಯರು ಶಸ್ತ್ರಗಳನ್ನು ಅನುಸರಿಸಿ ಜೀವನ ಮಾಡ್ತಾರೆ. ಶಸ್ತ್ರ ಇರುವುದು ಯಾತಕ್ಕೆ? ಶ ಅಂದರೆ ಅದು ಶತ್ರು, ತ್ರು ಅಂದರೆ ತೃಟ್ಯತೆ, ಶತ್ರುವನ್ನು ನಾಶ ಮಾಡುವಂಥದ್ದೇ ಅದಕ್ಕೆ ಶಸ್ತ್ರ ಅಂತ ಹೇಳೋದು. ಶಸ್ತ್ರವನ್ನು ಉಪಯೋಗಿಸಿ ಜೀವನ ಮಾಡುವವನೇ ಯಾರು ಅಂತ ಹೇಳಿದರೆ ಕ್ಷತ್ರಿಯ. ಸೊ ಆದ್ದರಿಂದ ನಾನು ನನ್ನ ಧರ್ಮವನ್ನೇ ಮಾಡ್ತಾ ಇದ್ದೀನಿ ಅಪ್ಪ ಅಂತ ಅಪ್ಪನಿಗೆ ವಾಪಸ್ ಹೇಳ್ತಾನೆ. ನಾನು ಏನು ಬೇರೆ ಏನೂ ಮಾಡ್ತಾ ಇಲ್ಲ. ಕ್ಷತ್ರಿಯ ಧರ್ಮ, ಸ್ವ ಉಚಿತ ಧರ್ಮ, ಯಾವುದು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೋ, ನಿನ್ನ ಧರ್ಮ ಏನಿದೆ ಅದನ್ನು ನೀನು ಮಾಡು ಅಂತ ಹೇಳಿದ್ದಾನೆ. ಸ್ವಧರ್ಮೇ ನಿಧನಂ ಶ್ರೇಯ. ಇಲ್ಲಿ ನಾನು ಸಹ ಕ್ಷತ್ರಿಯನ ಧರ್ಮ ಏನು? ಶತ್ರುಗಳನ್ನು ನಾಶ ಮಾಡುವಂಥದ್ದು ಕ್ಷತ್ರಿಯನ ಧರ್ಮ. ಅದಕ್ಕೆ ಅವನು ಶಸ್ತ್ರವನ್ನು ಉಪಯೋಗಿಸುತ್ತಾನೆ. ಹಾಗೆ ನಾನು ಕೂಡ ಶಸ್ತ್ರವನ್ನು ಉಪಯೋಗಿಸಿ ನನ್ನ ಶತ್ರುಗಳನ್ನು ನಾಶ ಮಾಡಬೇಕು. ನನ್ನ ಶಸ್ತ್ರ ಯಾವುದು? ದ್ಯೂತ. ಇದು ಒಂದು ಶಸ್ತ್ರವೇ ಕ್ಷತ್ರಿಯರಿಗೆ. ಆದ್ದರಿಂದ ದ್ಯೂತದಲ್ಲಿ ನಾನು ಅವರನ್ನು ಸೋಲಿಸಿ ಅವರನ್ನು ನಾಶ ಮಾಡಿದರೆ ನಾನು ನನ್ನ ಧರ್ಮವನ್ನು ಪಾಲಿಸಿದಾಗ್ತದೆ. ಯಾರು ತನ್ನ ಧರ್ಮವನ್ನು ಪಾಲಿಸುತ್ತಾರೋ ಅವರಿಗೆ ಅತ್ಯಂತ ಶುಭ ಫಲ ಸಿಗ್ತದೆ, ಭಾಳಷ್ಟು ಫಲ ಸಿಗ್ತದೆ. ಈ ಫಲ ಸಿಗಲಿಕ್ಕೆ ಯಾರು ಕಾರಣ? ನೀನಲ್ವ, ನಿನಗೂ ಭಾಳಷ್ಟು ಫಲ ಸಿಗ್ತದೆ ಅಂತ ಹೇಳಿದಾಗ ಧೃತರಾಷ್ಟ್ರನಿಗೆ ಬೇಜಾರಾಗಿ ಹೋಯಿತು. ಅಂತೇಳಿದರೆ ಇದು ಭಯಂಕರ, ಇದು ಏನು ಮಾಡಿದರೂ ಸರಿಯಾಗುವುದಿಲ್ಲ. ಆದರೆ ಇದೇನು ತನ್ನ ಮಗನಾಗಿ ಹುಟ್ಟಿಬಿಟ್ಟಿದೆಯಲ್ಲ ಇದು ಪ್ರಾಣಿ ಅಂತ ಬಹಳ ಬೇಜಾರಿನಲ್ಲಿ ಹೇಳ್ತಾನೆ, ಆ ಫಲ ಎಲ್ಲ ನೀನೇ ಇಟ್ಕೋ ಮಾರಾಯ, ನನಗೆ ಬೇಡವೇ ಬೇಡ, ನನಗೆ ಬೇಡ ಅದು ಫಲ ಅಂತ ಹೇಳ್ತಾನೆ. ಸೊ ಆ ಫಲವನ್ನು ಇತ್ಯುಕ್ತ ಮಾ ಫಲಂ ಮೇ ಅಸ್ತು, ಮಾ ಫಲಂ ಮೇ ನನಗೆ, ಮಾ ಫಲಂ ನಿನ್ನ ಏನದು ಫಲ ಹೇಳ್ತಾ ಇದ್ದಿ ಅತಿ ದೊಡ್ಡ ಫಲ ಸಿಗ್ತದೆ ಅಂತ ನನಗೆ ಬೇಡವೇ ಬೇಡ. ತವೈವ ಅಸ್ತು, ನಿನಗೇ ಇರಲಿ. ತವ ಏವ, ತವ ಅಂದರೆ ನಿನಗೇ ಇರಲಿ, ಆ ಫಲ ಎಲ್ಲ ನೀನೇ ಇಟ್ಕೋ ಅಂತ ಭಾಳ ಬೇಜಾರಿನಲ್ಲಿ ಹೇಳ್ತಾನೆ. ಮುಂದೇನಾಗ್ತದೆ ಅಂತ ನೋಡುವ ಇಲ್ಲರೆ. ಏವಂ ಬ್ರುವನ್ನಪಿ ನೃಪ ಆವಿಷ್ಟಃ ಕಲಿನಾ ಸ್ವಯಂ ಪುತ್ರ ಸ್ನೇಹ ಚ ವಿದುರಮಾದಿಶತ್ ಪಾಂಡವಾನ್ ಪ್ರತಿ. 304ನೇ ಶ್ಲೋಕ. ದುರ್ಯೋಧನ ಮಾತನ್ನು ಕೇಳಿ ಬೇಸರಗೊಂಡ ಧೃತರಾಷ್ಟ್ರನು, ನೀನು ಹೇಳುತ್ತಿರುವ ಫಲವು ನಿನಗೇ ಇರಲಿ, ನನಗೆ ಬೇಡವೇ ಬೇಡ ಅಂತ ಹೇಳಿದರೂ ಕೂಡ
ತಾನು ಕಲಿಯಿಂದ ಪ್ರವೇಶಿಸಲ್ಪಟ್ಟವನಾಗಿ ಮಗನಾದ ದುರ್ಯೋಧನಲ್ಲಿ ವಿಶೇಷ ವಾತ್ಸಲ್ಯದಿಂದ ಪಾಂಡವರನ್ನು ಕರೆದುಕೊಂಡು ಬರುವುದಕ್ಕಾಗಿ ವಿದುರನ ಕುರಿತು ಅಪ್ಪಣೆ ಕೊಡುತ್ತಾನೆ. ಏವಂ ಬ್ರುವನ್ನಪಿ ನೃಪ ಆವಿಷ್ಟಃ ಕಲಿನಾ ಸ್ವಯಂ ಪುತ್ರಸ್ನೇಹಾತ್ ಚ ವಿದುರಂ ಆದಿಶತ್ ಪಾಂಡವಾನ್ ಪ್ರತಿ. ಇನ್ನೇನು ಹೇಳಲಿಕ್ಕೆ ಕೇಳಲಿಕ್ಕೆ ಉಳಿಲಿಲ್ಲ. ನಾನು ನನ್ನ ಕ್ಷತ್ರಿಯೋಚಿತ ಧರ್ಮವನ್ನೇ ಪಾಲಿಸ್ತೇನೆ, ದ್ಯೂತ ಎಂಬ ಶಸ್ತ್ರವನ್ನು ಉಪಯೋಗಿಸಿ ನನ್ನ ಶತ್ರುಗಳನ್ನು ನಾನು ನಾಶ ಮಾಡ್ತೇನೆ ಅಂತ ಖಡಾಖಂಡಿತವಾಗಿ ದುರ್ಯೋಧನ ಹೇಳಿದ್ದಾನೆ. ನೀನು ಇದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದರೆ ನೀನು ನನ್ನ ಶವವನ್ನೇ ನೋಡ್ತಿ, ನೀನು ಪಾಂಡವರ ಜೊತೆಗೆ ಸುಖವಾಗಿ ಬಾಳು ನೀನು ಅಂತ ಎಲ್ಲ ಹೇಳಿ ಆಗಿದೆ. ಹಾಗಾದರೆ ಇನ್ನೇನು ಮಾಡೋದು, ಸರಿ ಅಂತ ಒಪ್ಕೊಳ್ತಾನೆ ಅಷ್ಟೇ. ಏವಂ ಬ್ರುವನ್, ದುರ್ಯೋಧನ ಈ ರೀತಿ ಹೇಳಲು, ಏವಂ ಈ ರೀತಿ, ಬ್ರುವನ್ ಹೇಳಲು, ಅಪಿ ನೃಪ ಅಂತೇಳಿದರೆ, ನೃಪ ಅಂತೇಳಿದರೆ ರಾಜ. ಸೊ ಇನ್ನು ಮತ್ತೆ ಅವರಿಗೆ ಬುದ್ಧಿವಾದ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದಿತ್ತಲ್ಲ ಅಂದರೆ ಮಾಡಲಿಲ್ಲ ಅವ. ಯಾರು? ಧೃತರಾಷ್ಟ್ರ. ಅದಕ್ಕೆ ಹೇಳ್ತಾರೆ ಯಾಕೆ ಮಾಡಲಿಲ್ಲ ಅಂತೇಳಿದರೆ ಅವು ಎರಡು ಕಾರಣ ಹೇಳ್ತಾರೆ. ಒಂದು ಕಾರಣ, ನೃಪ ಆವಿಷ್ಟ ಕಲಿನಾ ಸ್ವಯಂ, ಕಲಿನಾ ಸ್ವಯಂ ಆವಿಷ್ಟ, ಅವನಲ್ಲೇ ಕಲಿಯ ಆವೇಶ ಇದೆ. ಯಾರ ಹತ್ರ? ಧೃತರಾಷ್ಟ್ರನ ಹತ್ರ. ಧೃತರಾಷ್ಟ್ರನ ಹತ್ರವೇ ಕಲಿಯ ಆವೇಶ ಇದೆ. ಇದಂತೂ ಹುಟ್ಟಿದ ಇದು ಯಾವುದು ಪಾಪಿ ಪಿಂಡ ಇದೆಯಲ್ಲ ದುರ್ಯೋಧನ, ಅದಂತೂ ಕಲಿಯದ್ದೇ ಅವತಾರ, ಅದು ಕಲಿಯೇ ಹುಟ್ಟಿದ್ದು ದುರ್ಯೋಧನನಾಗಿ. ಅಂದರೆ ಇನ್ನು ಅಪ್ಪನ ಹತ್ರ, ಧೃತರಾಷ್ಟ್ರನ ಹತ್ರ, ಅವನ ಹತ್ರವೂ ಕಲಿಯ ಆವೇಶ ಇದೆ ಅಂತ. ಸೊ ಆ ಕಲಿಯ ಆವೇಶ ಅವನಲ್ಲಿಯೂ ಇರುವ ಕಾರಣ ದುರ್ಯೋಧನ ಹೇಳಿದ ಮಾತು ತುಂಬ ಕಹಿ ಆಗಲಿಲ್ಲ ಅವನಿಗೆ. ಸರಿ ಸರಿ ಅಂತ ಸುಮಾರಿಗೆ ಒಪ್ಕೊಂಬಿಟ್ಟ. ಸೊ ಆವಿಷ್ಟ ಯಾರು? ನೃಪ. ನೃಪ ಅಂದರೆ ಧೃತರಾಷ್ಟ್ರ, ಸಿಂಹಾಸನದಲ್ಲಿ ಕೂತವನು. ನೃಪ ಮನುಷ್ಯರನ್ನು ಆಳುವವ, ಪಾಲಿಸುವವ. ನೃಪ ಆವಿಷ್ಟ ಆವೇಶಕ್ಕೆ ಒಳಗಾದವನು. ಯಾವ ಆವೇಶಕ್ಕೆ? ಕಲಿನ, ಕಲಿಯ ಆವೇಶಕ್ಕೆ. ಕಲಿನ ಸ್ವಯಂ ಅಂದರೆ ಅವನಲ್ಲಿಯೂ ಆವೇಶ ಇದೆ. ಅಂದರೆ ದುರ್ಯೋಧನ ಅಂತೂ ಕಲಿದ್ದೇ ಅವತಾರ, ಅಷ್ಟಲ್ಲ ಸ್ವಲ್ಪ ಆವೇಶ ಧೃತರಾಷ್ಟ್ರನಲ್ಲಿಯೂ ಇದೆ. ಆದ್ದರಿಂದ ಅಲ್ವ ಇವ ಹುಟ್ಟಿದ್ದು. ಯಾರು? ದುರ್ಯೋಧನ ಅಂತೇಳಿದರೆ ಅವನ ಆ ಯಾವುದು ವೀರ್ಯದಲ್ಲಿ ಅಂತೇಳಿದರೆ ಆ ವೀರ್ಯದಲ್ಲಿ ಸೇರಿಕೊಂಡಿದೆ ಅಂತೇಳಿ. ಯಾವಾಗ? ಈ ದುರ್ಯೋಧನ ಹುಟ್ಟುವ ಸಮಯದಲ್ಲಿ. ಸೊ ಆದ್ದರಿಂದ ಅವನಲ್ಲಿ ಸ್ವಲ್ಪ ಆವೇಶ ಇದೆ. ಪುತ್ರ ಸ್ನೇಹಾಚ, ಈ ಕಲಿಯ ಆವೇಶಕ್ಕೆ ಪುತ್ರ ಸ್ನೇಹ. ಎಷ್ಟಾದರೂ ನನ್ನ ಮಗ ಅಲ್ವಾ ಅಂತೇಳಿದರೆ, ಒಂದು ವೇಳೆ ಪಾಂಡವರನ್ನು ನಾಶ ಮಾಡಿದರೆ ಯಾರಿಗೆ ಸಿಕ್ಕುವುದು ರಾಜ್ಯ? ಇಂದ್ರಪ್ರಸ್ಥದ ರಾಜ್ಯವು ನನ್ನ ಮಕ್ಕಳಿಗೆ ಸಿಕ್ತು, ಆ ಸಂಪತ್ತು ನನ್ನ ಮಕ್ಕಳಿಗೆ ಸಿಕ್ತು, ಎಲ್ಲವೂ ನನ್ನ ಮಕ್ಕಳಿಗೆ. ಸೊ ಈ ನನ್ನ ಮಕ್ಕಳಿಗೆ ಅನ್ನುವಂಥದ್ದು ಇದೆಯಲ್ಲ, ಇದು ಒಂದು ಕಾರಣ, ಇದು ದೊಡ್ಡ ಕಾರಣ, ಸ್ವಾರ್ಥ. ಸೊ ನನ್ನ ಮಕ್ಕಳು, ನಾನು ನನ್ನದು ಅಂದರೆ ನಮ್ಮನ್ನು ಹಾಳು ಮಾಡುವುದೇ ಇದು ಎರಡು. ಸೊ ನನಗೇನು ಬೇಡ, ಎಲ್ಲ ಲೋಕದ ಉದ್ಧಾರ ಆಗಲಿ ಅಂತ ಯಾರಿಗೆ ಮನಸ್ಸು ಬರ್ತದೆ? ಯಾರಿಗೂ ಮನಸ್ಸು ಬರೋದಿಲ್ಲ, ಭಾಳ ಕಡಿಮೆ. ಪುತ್ರ ಸ್ನೇಹಾತ್ ಚ ಅಂದರೆ ಈ ಕಾರಣವು ಸೇರಿಕೊಳ್ತು. ಆಮೇಲೆ ಹಾಗಾದರೆ ಏನು ಮಾಡಿದ ರಾಜ ಅಂತ ಹೇಳಿದರೆ, ವಿದುರನನ್ನು ಕರೆದ. ವಿದುರಂ ಆದಿಶತ್, ವಿದುರ ಹೋಗು ಕರ್ಕೊಂಡು ಬಾ ಅವರನ್ನು. ಯಾರನ್ನು? ಪಾಂಡವಾನ್ ಪ್ರತಿ, ನೀನು ಪಾಂಡವರಿದ್ದಲ್ಲಿಗೆ ಹೋಗು, ಪಾಂಡವರನ್ನು ದ್ಯೂತಕ್ಕೆ ಕರಿ ಅಂತ ಹೇಳಿಯೇ ಬಿಟ್ಟ. ಯಾರು? ಧೃತರಾಷ್ಟ್ರ. ಸೊ ಈ 304ನೇ ಶ್ಲೋಕಕ್ಕೆ ಸೊ ಏವನ್ ಬ್ರುವನ್. ಸೊ ಧೃತರಾಷ್ಟ್ರ ಏನು ಹೇಳಿದ ದುರ್ಯೋಧನನಿಗೆ, ಬಟ್ ದುರ್ಯೋಧನನಿಗೆ ಅರ್ಥ ಆಗಲಿಲ್ಲ. ಅಂದರೆ ಅವನು ದುರ್ಯೋಧನ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಏನಂತ, ಒಂದೋ ತಾನು ಸತ್ತೋಗುವುದು, ಒಂದು ವೇಳೆ ಬದುಕಬೇಕಿದ್ದರೆ ಅವರನ್ನು ದ್ಯೂತಕ್ಕೆ ಕರೆಸಬೇಕು, ಅವರನ್ನು ಬರಿದು ಮಾಡಬೇಕು, ಅವರ ಸಂಪತ್ತನ್ನು ಲೂಟಿ ಹೊಡಿಬೇಕು ಅಂತ ನಿಶ್ಚಯ ಮಾಡಿ ಆಗಿದವ. ಅದು ಒಂದು ಇದು ಏನು ಮಾಡಲಿಕ್ಕಾಗೋದಿಲ್ಲ. ಏನು ಮಗ ಬೇಕಲ್ವ, ಮಗ ಸತ್ತು ಹೋಗೋದು ಬೇಡ, ಮಗ ಜೀವದಲ್ಲಿ ಇರಬೇಕಿದ್ರೆ ಇಂಥ ಅಧರ್ಮವನ್ನೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡೋದು ಅಂತೇಳಿ ಬಿಟ್ಟು ಸೊ ಧೃತರಾಷ್ಟ್ರ ಏನು ಮಾಡ್ತಾನೆ, ಕಲಿಯ ಆವೇಶಕ್ಕೆ ಸ್ವಂತಹ ಒಳಗಾಗಿರುವಂತಹ ಧೃತರಾಷ್ಟ್ರ ಪುತ್ರ ವ್ಯಾಮೋಹವು ಅದರ ಒಟ್ಟಿಗೆ ಸೇರಿಕೊಳ್ತು. ಸೇರಿಕೊಂಡಾದ ಮೇಲೆ ಏನು ಮಾಡಿದ, ಸರಿಯಪ್ಪ ವಿದುರ ಹೋಗು ಪಾಂಡವರ ಬಳಿಗೆ ಅಂತ ವಿದುರನನ್ನು ಪಾಂಡವರನ್ನು ದ್ಯೂತಕ್ಕೆ ಆಹ್ವಾನಿಸಲು ಕಳುಹಿಸಿದ.
ಆದಿಶತ್, ಆದಿಶತ್ ಅಂದರೆ ಆದೇಶ ಕೊಟ್ಟ. ಯಾರಿಗೆ? ವಿದುರಂ, ವಿದುರನನ್ನು ಕುರಿತು ಆದೇಶ ಕೊಟ್ಟ. ವಿದುರಂ ಆದಿಶತ್. ಏನಕ್ಕೆ? ಪಾಂಡವಾನ್ ಪ್ರತಿ, ಪಾಂಡವರನ್ನು ಕುರಿತು. ಪಾಂಡವಾನ್ ಪ್ರತಿ ಏನು? ಅವರಿದ್ದಲ್ಲಿಗೆ ಹೋಗು, ಅವರನ್ನು ದ್ಯೂತಕ್ಕೆ ಕರೀ ಅಂತ. ಹೀಗೆ ಧೃತರಾಷ್ಟ್ರನ ಮಾತನ್ನು ದುರ್ಯೋಧನನು ಕೇಳಲಿಲ್ಲ. ಸೊ ದುರ್ಯೋಧನನ ಮಾತನ್ನು ಈಗ ಧೃತರಾಷ್ಟ್ರ ಕೇಳಿದ, ಸರಿ ಅಂತ ಹೇಳಿದ. ಇದಕ್ಕೆ ಏನು ಕಾರಣ ಅಂದರೆ ಅವನೊಳಗಿದ್ದ ಕಲಿಪ್ರವೇಶ, ಅದೇ ಕಾರಣವಾಯಿತು. ಸೊ ಧೃತರಾಷ್ಟ್ರನೊಳಗೆ ಕಲಿ ಪ್ರವೇಶಿಸಿದ್ದರಿಂದ ಕಲಿಯ ಅವತಾರವಾದ ದುರ್ಯೋಧನನ ಮೇಲೆ ಇದ್ದ ಪುತ್ರ ವ್ಯಾಮೋಹ ಇನ್ನೂ ಜಾಸ್ತಿ ಆಯಿತು. ಸರಿ, ಏನೇ ಆಗಲಿ ಅವರದ್ದು ಕೊಳ್ಳೆ ಹೊಡೆದು ಸಿಗುವುದು ಎಲ್ಲಿಗೆ? ತನಗೆ ತಾನೇ, ತನ್ನ ಪುತ್ರನಿಗೆ ತಾನೇ ಆಗ್ಬೋದು ಅಂತ ಒಪ್ಕೊಂಡ್ಬಿಟ್ಟ. ಸೊ ಹೀಗೆ ಅಭಿಲಾಷೆ, ಪುತ್ರನ ಅಭಿಲಾಷೆಯನ್ನು ಏನು ಈಡೇರಿಸೋದಕ್ಕಾಗಿ ವಿದುರನನ್ನು ಹೇಳ್ತಾನೆ, ಹೋಗು ಪಾಂಡವರನ್ನು ಕರ್ಕೊಂಡು ಬಾ ಅಂತ. ಸೊ ಹೀಗೆ ಈ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಆವಿವೇಶ ಕಲಿಸ್ತಂ ಹಿ ಯದಾ ಪುತ್ರತ್ವ ಸಿದ್ಧಯೇ ಅಂಶೇನ ತತ ಆರಭ್ಯ ನೈವಾಸ್ಮಾದಪಜಗ್ನಿವಾನ್. 305ನೇ ಶ್ಲೋಕ. ಪ್ರಥಮದಲ್ಲಿ ಪಿತೃಪ್ರವೇಶವು ಆಮೇಲೆ ಮಾತೃಪ್ರವೇಶವು ಎನ್ನುವ ನಿಯಮವಿದ್ದುದರಿಂದ ಅಂಶದಿಂದ ಪುತ್ರತ್ವವು ಸಿದ್ಧಿಯಾಗುವುದಕ್ಕಾಗಿ ಯಾವಾಗ ಕಲಿಯು ಆ ಧೃತರಾಷ್ಟ್ರನನ್ನು ಪ್ರವೇಶ ಮಾಡಿರುವನೋ ಅಂದಿನಿಂದ ಆರಂಭಿಸಿ ಪುನಃ ಅಂಶಾಂತರದಿಂದ ಈ ಧೃತರಾಷ್ಟ್ರನ ದೆಸೆಯಿಂದ ಹೊರಗಡೆ ಹೋಗಲೇ ಇಲ್ಲ. ಅಂದರೆ ಧೃತರಾಷ್ಟ್ರನ ಬುದ್ಧಿಯನ್ನು ವ್ಯತ್ಯಾಸಪಡಿಸುವುದಕ್ಕಾಗಿ ಆ ಕಲಿಯು ಯಾವಾಗಲೂ ಅಲ್ಲಿಯೇ ಇರುತ್ತಿದ್ದನು. ಆವಿವೇಶ ಕಲಿಹಿ ತಂ ಹಿ ಯದಾ ಪುತ್ರತ್ವ ಸಿದ್ಧಯೇ ಅಂಶೇನ ತತ ಆರಭ್ಯ ನೈವಾಸ್ಮಾತ್ ಅಪಜಗ್ಮಿವಾನ್. ಆವಿವೇಶ ಕಲಿಹಿ ತಂ ಅಂದರೆ ಆ ಧೃತರಾಷ್ಟ್ರನನ್ನು, ಕಲಿಹಿ ಆವಿವೇಶ ಕಲಿ ಪ್ರವೇಶ ಮಾಡಿದ್ದ. ಯಾವಾಗ? ಯದಾ ಪುತ್ರತ್ವ ಸಿದ್ಧಯೇ, ಈ ದುರ್ಯೋಧನ ಹುಟ್ಟುವಾಗಲೇ ಕಲಿ ಬಂದು ಧೃತರಾಷ್ಟ್ರನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ. ಆಗಲೇ ಅಂತೇಳಿದ್ರೆ ಒಂದು ಮಗು ಹುಟ್ಟಬೇಕಿದ್ರೆ ಆ ಮೊದಲು ಮಗುವಿನ ಅಂಶ ವೀರ್ಯ ರೂಪದಲ್ಲಿ ತಂದೆಯಲ್ಲಿ ಸಿದ್ಧವಾಗ್ತದೆ. ತಂದೆಯಿಂದ ಆ ವೀರ್ಯ ಅಥವಾ ರೇತಸ್ಸು ತಂದೆಯಿಂದ ತಾಯಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ತಾಯಿ ಗರ್ಭವತಿಯಾಗಿಬಿಟ್ಟು ಮಗು ಹುಟ್ಟಿದ್ದು. ಸೊ ಹಾಗಾದರೆ ಈ ದುರ್ಯೋಧನ ಅನ್ನುವಂತಹ ಈ ಕೆಟ್ಟ ಸ್ವರೂಪದ ಏನು ಮಗು ಇದೆ, ಈ ಮಗುವನ್ನು ತಂದೆ ಅವನು ಧೃತರಾಷ್ಟ್ರ ಮೊದಲು ಸೃಷ್ಟಿಸಿದ ಅಂತ ಹೇಳುವಾಗಲೇ ಆವಾಗಲೇ ಕಲಿ ಬಂದು ಧೃತರಾಷ್ಟ್ರನಲ್ಲಿ ಕೂತಿದ್ದ. ಆದ್ದರಿಂದಲೇ ಇಂತಹ ಒಂದು ಈ ಸ್ವರೂಪದ ಕಲಿ ಸ್ವರೂಪದ ಮಗು ಹುಟ್ಟಲಿಕ್ಕೆ ಸಾಧ್ಯ ಆದದ್ದು. ಸೊ ಅಲ್ಲಿಂದ ಆ ವೀರ್ಯವು ರೇತಸ್ಸು ಗಾಂಧಾರಿಯ ಗರ್ಭಕ್ಕೆ ಅದು ಹೋಗಿಬಿಟ್ಟು ಅಲ್ಲಿಂದ ಅದು ಏನಾದ್ದು ಈ ಮಗು ಹುಟ್ಟಿದ್ದು. ಹೀಗೆ ಸೊ ಮೊದಲು ಜೀವ ಅಂದರೆ ಯಾವುದೇ ಒಂದು ಮಗು ಜೀವ ತಾಯಿಯ ಗರ್ಭವನ್ನು ಪ್ರವೇಶ ಮಾಡುವ ಮೊದಲು ತಂದೆಯ ಶರೀರದಿಂದ ಮತ್ತೆ ತಾಯಿಯ ಶರೀರಕ್ಕೆ ಬರುವುದು. ಸೊ ಈ ರೀತಿ ಆ ಕ್ರಮದಲ್ಲಿ ಈ ಕಲಿ ಧೃತರಾಷ್ಟ್ರನ ಮಗನಾಗಿ ದುರ್ಯೋಧನ ಹುಟ್ಟುವ ಆ ಸಂದರ್ಭದಲ್ಲಿ ರೇತಸ್ಸು ರೆಡಿಯಾಗುವಾಗ ಧೃತರಾಷ್ಟ್ರನಲ್ಲಿ ಅವನು ಆವಾಗಲೇ ಪ್ರವೇಶ ಮಾಡಿದ್ದ. ಯಾರು? ಧೃತರಾಷ್ಟ್ರನಲ್ಲಿ ಕಲಿ ಪ್ರವೇಶ ಅವತ್ತೇ ಆಗಿತ್ತು. ಅಂದರೆ ಯದಾ ಪುತ್ರತ್ವ ಸಿದ್ಧಯೇ, ಪುತ್ರತ್ವ ಅಂತೇಳಿದರೆ ಅದೇ ರೇತಸ್ಸು ಮೊದಲು ತಂದೆಯಲ್ಲಿ ಆಗ್ತದಲ್ವ, ಅದು ಪುತ್ರತ್ವ ಅನ್ನುವಂಥದ್ದು ತಂದೆಯಲ್ಲಿ ಮೊದಲು ಸಿದ್ಧಿಯಾಗುವುದು. ತಂದೆಯಿಂದ ಅದು ತಾಯಿಗೆ ಹೋಗಿ ತಾಯಿ ಮತ್ತು ಗರ್ಭವತಿಯಾಗಿ ಮತ್ತೆ ಅವಳು ಹಡೆಯೋದು ಅಂತ ಹೀಗೆ. ಸೊ ಆವಾಗಲೇ ದುರ್ಯೋಧನ ಹುಟ್ಟುವ 1 ವರ್ಷದ ಮೊದಲು ಅಂತ ಇಟ್ಕೊಳ್ಳಿ. ಸೊ ಈ ಕಲಿ ಪ್ರವೇಶ ಆಗಿದೆ ಧೃತರಾಷ್ಟ್ರನಲ್ಲಿ. ಆ ಕಲಿ ಅಲ್ಲಿಂದ ಹೊರಡಲೇ ಇಲ್ಲಂತೆ, ಒಂದು ಅಂಶದಿಂದ ಧೃತರಾಷ್ಟ್ರನಲ್ಲೇ ಇದ್ದಾನೆ. ಕಲಿಯ ಸ್ವರೂಪವೇ ಹುಟ್ಟಿದೆ ದುರ್ಯೋಧನನಾಗಿ, ಆದರೆ ಒಂದು ಅಂಶ ಕಲಿದ್ದು ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಎಲ್ಲಿ? ಧೃತರಾಷ್ಟ್ರನಲ್ಲಿ. ಅಂಶೇನ
ತತ ಆರಭ್ಯ ಒಂದು ಅಂಶ ಯಾವುದು ಕಲಿದ್ದು. ಸೊ ಆ ಅಂಶ ತತ ಆರಭ್ಯ ಅವತ್ತಿನಿಂದ ಇವತ್ತಿನವರೆಗೆ ಎಷ್ಟು 30-40 ವರ್ಷ ಎಷ್ಟು ಈಗ ಆಗಿದೆ ನೋಡಿ. ಸೊ ಎಷ್ಟು ವರ್ಷ ಆಗಿದೋ ಅಷ್ಟು ವರ್ಷ ಅಲ್ಲಿಂದ ಇವತ್ತಿನವರೆಗೆ ನೈವ ಅಸ್ಮಾತ್ ಅಪಜಗ್ಮಿವಾನ್. ಅಸ್ಮಾತ್ ಅಂದರೆ ಅವನಿಂದ, ನೈವ ಹೋಗಲಿಲ್ಲ ಎಲ್ಲಿಗೆ, ಅಪಜಗ್ಮಿವಾನ್. ಜಗ್ಮಿವಾನ್ ಅಂದರೆ ಹೋಗುವುದು, ಅಪಜಗ್ಮಿವಾನ್ ಅಂತ ಹೇಳಿದ್ರೆ ಅವನ ದೇಹವನ್ನು ಬಿಟ್ಟು ತೊಲಗುವುದು ಅಥವಾ ದೇಹವನ್ನು ತ್ಯಜಿಸಿ ಕಲಿ ಹೋಗಲಿಲ್ವಾ. ಆ ಆವೇಶ ಅವತ್ತು ದುರ್ಯೋಧನ ಹುಟ್ಟುವ 1 ವರ್ಷದ ಮೊದಲು ಯಾವಾಗ ಪುತ್ರತ್ವ ಸಿದ್ಧಿ ಆಗುವಾಗ ಆ ಧೃತರಾಷ್ಟ್ರ ಅನ್ನುವಂತಹ ಅವನು ತಂದೆ ಅಲ್ವಾ ದುರ್ಯೋಧನಂದು. ಸೊ ಅಲ್ಲಿ ಆ ಸಮಯ ಪ್ರವೇಶ ಮಾಡಿದ ಕಲಿ, ಆ ಕಲಿಯ ಒಂದು ಅಂಶ ಧೃತರಾಷ್ಟ್ರನಲ್ಲಿ ಅವತ್ತಿನಿಂದ ತತ ಆರಭ್ಯ ಆ ದಿವಸದಿಂದ ಆರಂಭಿಸಿ ಇವತ್ತಿನವರೆಗೆ ಅಸ್ಮಾತ್ ಅವನಿಂದ ನೈವ ಅಪಜಗ್ಮಿವಾನ್ ಹೊರಟು ಹೋಗಲೇ ಇಲ್ಲ. ಅಪಜಗ್ಮಿವಾನ್ ಅಂದರೆ ಹೊರಟು ಹೋದ ಅಂತ, ನೈವ ಹೋಗಲಿಲ್ಲ, ನೈವ ಅಪಜಗ್ಮಿವಾನ್. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಅವನೊಳಗೆ ಧೃತರಾಷ್ಟ್ರನೊಳಗೆ ಕಲಿಯು ಪುತ್ರತ್ವ ಸಿದ್ಧಿ ಅಂದರೆ ದುರ್ಯೋಧನನು ಪುತ್ರರಾಗಿ ಹುಟ್ಟುವ 1 ವರ್ಷದ ಮೊದಲು ತಂದೆಯಲ್ಲಿ ಆ ದುರ್ಯೋಧನನ ಅಂಶ ರೆಡಿಯಾಗುವಾಗ ರೇತಸ್ಸು ರೂಪದಲ್ಲಿ ಆಗ ಕಲಿ ಪ್ರವೇಶ ಮಾಡಿದ್ದ ಒಂದು ಅಂಶದಿಂದ. ಆ ಕಲಿಯ ಅಂಶವು ಅವತ್ತಿನಿಂದ ಇವತ್ತಿನವರೆಗೂ ಅಂಶೇನ ಆ ಅಂಶವು ತತ ಆರಭ್ಯ ಅಲ್ಲಿಂದ ಹಿಡಿದು ಇವತ್ತಿನವರೆಗೆ ನೈವ ಅಸ್ಮಾತ್ ಅವನಿಂದ ಅವನನ್ನು ಬಿಟ್ಟು ನೈವ ಅಪಜಗ್ಮಿವಾನ್ ಅವನನ್ನು ಬಿಟ್ಟು ತೆರಳಲೇ ಇಲ್ಲ, ಅವನನ್ನು ತ್ಯಜಿಸಿ ಹೋಗಲೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಕಲಿ ಅವನಲ್ಲೇ ನೆಲೆಸಿದೆ ಎಲ್ಲಿ ಧೃತರಾಷ್ಟ್ರನಲ್ಲಿ. ಆದ್ದರಿಂದಲೇ ಇಂಥ ಕೆಟ್ಟ ಕೆಟ್ಟ ಪ್ಲ್ಯಾನುಗಳು ಕೆಟ್ಟ ಕೆಟ್ಟ ಯೋಚನೆಗಳು ಅವನಲ್ಲಿ ಹೇಳಲ್ಪಟ್ಟಾಗಲೂ ಅವನು ಒಂದು ಸಲ ಅಯ್ಯೋ ಅದು ತಪ್ಪು ಅಂತ ಹೇಳ್ತಾನೆ, ಮತ್ತು ಇವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟಂಗಿರ್ತಾನೆ ಅಂತೇಳಿದ್ರೆ ಆ ಕಲಿ ಅನ್ನುವಂಥದ್ದು ಪ್ರಚೋದಿತವಾಗ್ತದೆ ಅವನಲ್ಲಿ ಒಳಗಿಂದ ಕಲಿ. ಸೊ ಆದ್ದರಿಂದ ದುರ್ಯೋಧನ ಒಂದೇ ಸಲ ಹೇಳಿದ್ದು ಈ ರೀತಿ ಅಂತ, ಅವನು ಒಪ್ಕೊಂಡೇ ಬಿಟ್ಟಲ್ವಾ ಅಂತೇಳಿದ್ರೆ ಗಲಾಟೆ ಮಾಡಬೇಕಾಗಿತ್ತಲ್ವ, ಇಲ್ಲ, ಏನೂ ಆಗಲಿಲ್ಲ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅವರೆಲ್ಲ ಯಾಕೆ ಇರುವುದು, ಎಲ್ಲ ಸಭೆ ಕರೆಸಿ ಈ ನನ್ನ ಮಗ ಶಕುನಿ ಇವರು ಈ ರೀತಿ ಹೇಳ್ತಾ ಇದ್ದಾರೆ, ಇವರಿಗೆ ಸ್ವಲ್ಪ ನೀವಾದರೂ ಬುದ್ಧಿ ಹೇಳಿ, ನಾನು ಬುದ್ಧಿ ಹೇಳಿದ್ದನ್ನು ಕೇಳುವುದಿಲ್ಲ ಅಂತೆಲ್ಲ ಗಲಾಟೆ ಮಾಡಬೇಕಿತ್ತಲ್ವ. ಅವನು ರಾಜ ಅಲ್ವಾ, ಅದು ಅವನ ಕರ್ತವ್ಯ ಅಲ್ವಾ ಅಂತೇಳಿದರೆ ಏನೂ ಮಾಡಲೇ ಇಲ್ಲ ರೀ. ಅವನು ದ್ಯೂತಕ್ಕೆ ಕರೆಸಿಯೇ ಬಿಟ್ಟ ಪಾಂಡವರನ್ನು. ಹಾಗಾದರೆ ಇದಕ್ಕೆ ಏನು ಕಾರಣ? 2 ಕಾರಣ. ಒಂದು ನಮಗೆ ಗೊತ್ತಾಗ್ತದೆ, ಏನದು, ಅವ ಮಗ ಅಲ್ವಾ ದುರ್ಯೋಧನ, ಪುತ್ರ ವ್ಯಾಮೋಹ. ಸರಿ, ಪುತ್ರ ವ್ಯಾಮೋಹ ಒಂದು ಮಾತ್ರ ಅಲ್ಲ, ಅವನ ಒಳಗೂ ಕೂಡ ಕಲಿಯ ಅಂಶ ಅವತ್ತು ಸೇರಿದ್ದು ಅವನ ದೇಹವನ್ನು ಬಿಟ್ಟು ಹೋಗಲೇ ಇಲ್ಲ ಅನ್ನುವಂಥ ಅಂಶವನ್ನು ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕವೆಲ್ಲರೆ ಯಾವತ್ ಪುರಂ ಪರಿತ್ಯಜ್ಯ ವನಮೇವ ವಿವೇಶಃ ತದಂತರ ತತಸ್ತಸ್ಯ ಪಾಪಯುಕ್ತಂ ಮನೋಭವತ್. 306ನೇ ಶ್ಲೋಕ. ಆ ಧೃತರಾಷ್ಟ್ರನು ಯಾವಾಗ ಹಸ್ತಿನಾವತಿ ಪಟ್ಟಣವನ್ನು ಬಿಟ್ಟು ಮುಂದೆ ತಪೋವನಕ್ಕೆ ಪ್ರವೇಶ ಮಾಡುವನೋ ಅಲ್ಲಿಯವರೆಗೆ, ಅಂದರೆ ಪುತ್ರೋತ್ಪತ್ತಿಗಾಗಿ ಕಲಿ ಪ್ರವೇಶ ಕಾಲ ಮತ್ತು ತಪೋವನಕ್ಕೆ ಹೋಗುವ ಕಾಲ, ಇವುಗಳ ಮಧ್ಯದಲ್ಲಿ ಕಲಿಯ ಆವೇಶದಿಂದಲೇ ಆ ಧೃತರಾಷ್ಟ್ರನ ಮನಸ್ಸು ಪಾಪದಿಂದ ಕೂಡಿದ್ದೇ ಆಯಿತಂತೆ. ಯಾವತ್ ಪುರಂ ಪರಿತ್ಯಜ್ಯ ವನಮೇವ ವಿವೇಶಃ ತದಂತರಾ ತತಸ್ತಸ್ಯ ಪಾಪಯುಕ್ತಂ ಮನೋಭವತ್. ಯಾವತ್ ಪುರಂ ಪರಿತ್ಯಜ್ಯ ಅಂದರೆ ದುರ್ಯೋಧನ ಹುಟ್ಟಿದಾಗ ಅದಕ್ಕಿಂತ 1 ವರ್ಷದ ಮೊದಲು ಈ ಧೃತರಾಷ್ಟ್ರನನ್ನು ಕಲಿ ಪ್ರವೇಶ ಮಾಡಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲೇ ಇದೆ, ಬಿಟ್ಟು ಹೋಗಲಿಲ್ಲ ಅಂತೇಳಿದರೆ, ಹಾಗೆ ಈಗ ಬಿಟ್ಟು ಹೋಗ್ತದ ಅಂತೇಳಿದರೆ ಇಲ್ಲ. ಹಾಗಾದರೆ ಬಿಟ್ಟು ಹೋದದ್ದು ಯಾವಾಗ ಅಂತ ನಮಗೆ ಒಂದು ಕುತೂಹಲ ಬರ್ತದಲ್ಲ. ಯಾವಾಗ ಗೊತ್ತುಂಟಾ? ಇಡೀ ಮಹಾಭಾರತ ಆದಮೇಲೆ ಎಲ್ಲ ತನ್ನ 101 ಮಕ್ಕಳು
ಅಂತೇಳಿದರೆ 100 ಜನ ಗಂಡು ಮಕ್ಕಳು, ಆಮೇಲೆ ಅಳಿಯ ಯಾರವ ಜಯದ್ರಥ, ಅಷ್ಟು ಜನ ಕೂಡ ಸತ್ತೋಗ್ತಾರೆ. ಯಾವುದರಲ್ಲಿ? ಮಹಾಭಾರತ ಯುದ್ಧದಲ್ಲಿ. ಭೀಮಸೇನ ಒಬ್ಬನೇ ಅವನ 100 ಮಕ್ಕಳನ್ನು ಕೊಂದಾಗ್ತಾನೆ. ಜಯದ್ರಥನನ್ನು ಅರ್ಜುನ ಕೊಂದಾಗ್ತಾನೆ. ಸೊ ಎಲ್ಲ ಮಕ್ಕಳು ಅವನ ಕಣ್ಣೆದುರುಗಡೆ ಸಾಯ್ತಾರೆ. ಅವನ ಕಣ್ಣೆದುರುಗಡೆ ಸಾಯ್ತಾರೆ ಅಂದರೆ ಅವರು ಭಾಳ ದೂರದಲ್ಲಿ ಕೂತಿದ್ದಾನೆ. ಸಂಜೆ ಎಲ್ಲ ಹೇಳ್ತಾ ಇರ್ತಾನೆ ಅವನಿಗೆ, ಈ ರೀತಿ ಆಯಿತು, ಇವತ್ತಿಷ್ಟು ಜನ ಸತ್ತೋದ್ರು ನಿನ್ನ ಮಕ್ಕಳು, ಇವತ್ತಿಷ್ಟು ಜನ ಸತ್ತೋದ್ರು ಅಂತ ಹೇಳಿ ಲಾಸ್ಟಿಗೆ ಉಳಿದ ದುರ್ಯೋಧನ ಮಗ ಅವನು ಸತ್ತೋದ ಅಂತ. ಇಷ್ಟು ಜನ ಎಲ್ಲ ಸತ್ತೋದ್ರು. ಪಾಂಡವರಿಗೆ ಏನಾಯಿತು, ಪಟ್ಟಾಭಿಷೇಕ ಆಯಿತು. ಸೊ ಈ ರೀತಿ ಪಾಂಡವರಿಗೆ ಪಟ್ಟಾಭಿಷೇಕ ಆದಮೇಲೆ ಈ ಧೃತರಾಷ್ಟ್ರ ಇವನು ಮರ್ಯಾದೆ ಇಲ್ಲದವ ಮತ್ತು ಅಲ್ಲೇ ಬಿದ್ದಿರ್ತಾನೆ ತಿಂದುಕೊಂಡು. ಅವನು ಕಾಡಿಗೆ ಹೋಗಬೇಕಾಗಿತ್ತಲ್ವ, ಇಲ್ಲ ಹೋಗಲಿಲ್ಲ ಅವ. ಅಂದರೆ ಆಮೇಲೆ ಹೇಳ್ತಾನೆ, ನನ್ನ ಮಕ್ಕಳಿಗೆಲ್ಲ ಇದು ಮಾಡಬೇಕಲ್ವ, ಉತ್ತರೋತ್ತರ ಅವರಿಗೆ ಮಾಡುವಂಥ ಉತ್ತರ ಕ್ರಿಯೆಗಳೆಲ್ಲ. ಭೀಮಸೇನ ಕೇಳ್ತಾನೆ, ಅಂಥ ದುಷ್ಟರು ಅವರು, ರಾಕ್ಷಸಿ ಪ್ರವೃತ್ತಿ ಇದ್ದವರು, ಅರಗಿನ ಮನೆಯಲ್ಲಿ ನಮ್ಮನ್ನು ಸುಟ್ಟಾಕಲಿಕ್ಕೆ ಪ್ರಯತ್ನ ಮಾಡಿದವರು, ನನಗೆ ವಿಷ ಹಾಕಿದವರು, ಆಮೇಲೆ ನಮ್ಮ ರಾಜ್ಯವನ್ನು ನಮ್ಮ ಸಂಪತ್ತನ್ನು ಲೂಟಿ ಮಾಡಿದವರು, ನಮ್ಮನ್ನು ಮೋಸದಿಂದ ವನವಾಸಕ್ಕೆ 12 ವರ್ಷ ಮತ್ತು ಅಜ್ಞಾತವಾಸ 1 ವರ್ಷಕ್ಕೆ ನಮ್ಮನ್ನು ಕಳಿಸಿ ನಮಗೆ ಹಿಂಸೆ ಕೊಟ್ಟವರು. ಇಂಥ ಒಂದು ಕೆಟ್ಟ ಸಂತಾನಗಳು ನಿಂದು, ಅವರು ಸತ್ತೋದರೆ ಅವರಿಗೆ ಎಂಥ ಉತ್ತರ ಕ್ರಿಯೆ ಮಾಡೋದು ಅಂತೇಳಿಕೊಂಡು ಭೀಮಸೇನ ಕೇಳ್ತಾನೆ. ನಾನು ಅಂದರೆ ಯಾವುದು, ಬೊಕ್ಕಸ ದುಡ್ಡು ಕೊಡಬೇಕಿದ್ದರೆ ಭೀಮಸೇನ ನನ್ನನ್ನು ಕೇಳಬೇಕು. ಭೀಮಸೇನ ದುಡ್ಡೇ ಕೊಡಲಿಲ್ಲ ಧೃತರಾಷ್ಟ್ರನಿಗೆ. ಇವು ಧರ್ಮರಾಜ ಒಬ್ಬ, ಅಯ್ಯೋ ಭೀಮಸೇನ ಕೊಟ್ಟು ಬಿಡಪ್ಪ ಅಂದರೆ ಇವನು ಕೊಡುವುದೇ ಇಲ್ಲ ಇವ. ಯಾಕೆ? ಅಂಥವರಿಗೆ ಏನು ಉತ್ತರ ಕ್ರಿಯೆ ಮಾಡೋದು? ಅಂಥವರಿಗೆ ನಾವು ಕಟ್ಟಿದ ಟ್ಯಾಕ್ಸಿನ ದುಡ್ಡು, ಇದು ನಮ್ಮ ಪ್ರಜೆಗಳ ಟ್ಯಾಕ್ಸಿನ ದುಡ್ಡನ್ನು ಇಂಥ ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸಕೂಡದು ಅಂತೇಳಿ ಭೀಮಸೇನ ಕೊಡಲೇ ಇಲ್ಲ. ಅಂಥೇಳಿದರೆ ಈ ರೀತಿ ಧೃತರಾಷ್ಟ್ರನಿಗೆ ನಾನಾ ರೀತಿಯ ಏನು ಒಂಥರ ಅವನಿಗೆ ಇದ್ದು ಸತ್ತಾಗೆ, ಅಲ್ಲಿ ಮಕ್ಕಳು ಹೇಗೂ ಸತ್ತೋಗಿ ಆಗಿದೆ. ಈ ಪಾಂಡವರ ಆಶ್ರಯದಲ್ಲಿ ಇದ್ದದ್ದು ಅದು ಇಂತಹ ಸಿಟ್ಟು ಇವರ ಒಳಗಿಂದ ಹೊಟ್ಟೆಯಲ್ಲಿ ಕುದಿತಾ ಇರುವ ಕಾರಣ ಅವನ ಮಕ್ಕಳು ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ಎಷ್ಟು ದುಷ್ಟರವರು ಅಂದರೆ ಅವರೆಲ್ಲ ಸತ್ತೋದ್ರು. ಆದರೆ ನೀನಿನ್ನೂ ಬದುಕಿದ್ದಿ, ನೀನಿನ್ನೂ ಈ ಇದರಲ್ಲಿ ಎಂಥದ್ದು ಅಂತೇಳಿದರೆ ಈ ಇನ್ನೊಬ್ಬರ ಹಂಗಿನಲ್ಲಿ ಇರುವಂಥದ್ದು ನೋಡಿ. ಸೊ ಆ ಹಂಗಿನಲ್ಲಿ ಇರುವಂಥದ್ದು ನಿನಗಿನ್ನೂ ಹೋಗಲಿಲ್ಲ, ನೀನಿನ್ನೂ ವಾನಪ್ರಸ್ಥಕ್ಕೆ ಹೋಗಲಿಲ್ಲ. ಒಂದು ವಾನಪ್ರಸ್ಥಕ್ಕೆ ಹೋಗಿದ್ದರೆ ಎಷ್ಟು ಗೌರವ ಬರ್ತಿತ್ತು ಅವನಿಗೆ, ಅವನಲ್ಲೇ ಬಿದ್ದು ಸಾಯ್ತಿದ್ದ. ಯಾರು? ಧೃತರಾಷ್ಟ್ರ. ಸೊ ಹಾಗೆ ಮತ್ತೆ ಒಂದು ದಿವಸ ಖಡಾಖಂಡಿತ ಭೀಮಸೇನ ಮತ್ತು ಬಾಕಿದವರ ಒಟ್ಟಾಗಿ ಹೇಳಿಬಿಟ್ರು, ಹೊರಡು ನೀನು, ಅಂದರೆ ಮರ್ಯಾದೆ ಇಲ್ವೋ ನಿನಗೆ, ಎಷ್ಟು ನೀನು ಅವಮರ್ಯಾದೆಯಲ್ಲಿ ಇಲ್ಲಿ ಬಿದ್ದಿರ್ತೀಯಾ ಅಂತ ಕೇಳಿದಾಗ ವಿದುರ ಹೇಳ್ತಾನೆ ಅವನಿಗೆ, ನೋಡಪ್ಪ ನೀನು ಇಲ್ಲಿ ಇರುವುದು ಸರಿ ಇಲ್ಲ, ನೀನು ಹೋಗು ವಾನಪ್ರಸ್ಥಕ್ಕೆ, ನೀನು ಯಾಕೆ ಇಲ್ಲಿ, ನಿಂಗೆ ಏನಾಗಬೇಕಾಗಿದೆ ಇಲ್ಲಿ ಅಂತ ಹೇಳ್ಕೊಂಡು ಮತ್ತೆ ವಿದುರ ಹೇಳಿದಾಗ ಮತ್ತೆ ವಾನಪ್ರಸ್ಥಕ್ಕೆ ಹೊರಡ್ತಾರೆ. ಯಾರು? ಧೃತರಾಷ್ಟ್ರ, ಗಾಂಧಾರಿ. ಅಷ್ಟರ ತನಕ ಕೂಡ ಈ ಕಲಿ ಅವನ ಒಳಗಿಂದ ಇದ್ದ ಅಂತ ಹೇಳಿದ್ದು. ಇದು ಯಾಕೆ ವಿಷಯ ಬಂತಂದರೆ, ಈ ಕಲಿ ಹೊರಟು ಹೋಗೋದೇ ಇಲ್ವಾ ಅವತ್ತು ಬಂದವನು ಅಂತೇಳಿದರೆ, ಹೋದ ಯಾವಾಗ ವಾನಪ್ರಸ್ಥಕ್ಕೆ ಹೋದ್ನೋ, ಯಾವತ್ತು ಪುರಂ ಪರಿತ್ಯಜ್ಯ, ಈ ಹಸ್ತಿನಾವತಿ ಅನ್ನುವಂತಹ ರಾಜಧಾನಿ ಯಾವುದು, ಈ ಕೌರವರ ಈ ಭಾರತ ದೇಶದ ರಾಜಧಾನಿ ಆವಾಗ ಹಸ್ತಿನಾವತಿ. ಯಾವತ್ ಪುರಂ, ಈ ಹಸ್ತಿನಾಪುರ ಇದನ್ನು ಪರಿತ್ಯಜ್ಯ ಅಂತೇಳಿದರೆ ನನಗೆ ಸಾಕು ಅಂತ ವಾನಪ್ರಸ್ಥಕ್ಕೆ ಅವನು ವನಮೇವ ವಿವೇಶ. ವನಂ ಅಂದರೆ ವನವನ್ನು, ಕಾಡಿಗೆ ಹೋದದ್ದು, ಕಾಡಿಗೆ ಹೋಗೋದಕ್ಕೆ ಅದು ವಾನಪ್ರಸ್ಥ ಅಂತ ಹೆಸರು. ಸೊ ಈ ವಾನಪ್ರಸ್ಥಕ್ಕೆ ಯಾವಾಗ ಅವನು ವನಪ್ರವೇಶ ಮಾಡಿದನೋ, ತದಂತರ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ, ತದಂತರ, ಅಂತರ ಅಂದರೆ ಮಧ್ಯ. ಸೊ ತದಂತರ ಅವತ್ತಿಂದ ದುರ್ಯೋಧನನಿಗೆ ಯಾವಾಗ ಪುತ್ರತ್ವದ ರೂಪದಲ್ಲಿ ಆ ರೇತಸ್ಸು ರೆಡಿಯಾಗಿದ್ದು ಸಂದರ್ಭದಲ್ಲಿ ಕಲಿಪ್ರವೇಶ ಆಗಿತ್ತು, ಅಲ್ಲಿಂದ ಇವತ್ತಿನವರೆಗೂ ಧೃತರಾಷ್ಟ್ರನಲ್ಲಿ ಆ ಕಲಿಯ ಒಂದು ಅಂಶ ಇದ್ದೇ ಇತ್ತು ಅಂತ. ಯಾವತ್ ಪುರಂ ಪರಿತ್ಯಜ್ಯ, ಅಲ್ಲಿವರೆಗೂ, ಎಲ್ಲಿವರೆಗೆ ಅಂತ ಹೇಳಿದ್ರೆ ಹಸ್ತಿನಾಪುರವನ್ನು ಬಿಟ್ಟು ಇನ್ನು ನನಗೆ ಸಾಕು ಅಂತೇಳಿ ವಾನಪ್ರಸ್ಥಕ್ಕೆ ಧೃತರಾಷ್ಟ್ರ ತೆರಳುವವರೆಗೂ, ತದಂತರ ಅಂದರೆ ಈ ಮಧ್ಯೆ,
ತತಸ್ತಸ್ಯ ಪಾಪಯುಕ್ತಂ ಅಂದರೆ ಈ ಕಲಿಯ ಅಂಶ, ಮಹಾಪಾಪಯುಕ್ತ ಕಲಿಯ ಅಂಶ ಮನೋ ಅಭವತ್. ಮನಃ ಅಂತ ಹೇಳಿದ್ರೆ ಅವನ ಮನಸ್ಸನ್ನು ಅದೇನು ಮಾಡಿತ್ತು, ಕೆಟ್ಟ ಯೋಚನೆಗಳಿಂದ ತುಂಬುವ ರೀತಿಯಲ್ಲಿ ಅಥವಾ ಕೆಟ್ಟ ಯೋಚನೆಗಳಿಗೆ ಕೆಟ್ಟ ಕಾರ್ಯಗಳಿಗೆ ಏನು ವಿಚಲಿತವಾಗದೆ ಅವನು ಆ ಸಿಂಹಾಸನದಲ್ಲಿ ಆರಾಮ ಕೂರ್ತಿದ್ದ. ಅಯ್ಯೋ ಯುದ್ಧ ಆಯಿತು, ಇಷ್ಟು ಜನ ಸತ್ತೋದ್ರು, ಆರಾಮ ಇದ್ದಾನೆ. ಅಯ್ಯೋ ದ್ರೌಪದಿಯ ವಸ್ತ್ರ ಅಪಹರಣ ಮಾಡಿದರು, ಆರಾಮ ಇದ್ದಾನೆ. ಎಂಥ ರಾಜ ಇವನು, ಆರಾಮ ಇರುವಂಥ ರಾಜ ಅಂತೇಳಿದರೆ ಯಾರಿಗಾದರೂ ಯಾಕೆ ಹೀಗೆ ಮಾಡ್ತೀರಿ ನಿಲ್ಲಿಸಿ ಅಂತ ಹೇಳಬೇಕಿತ್ತಲ್ಲ, ಹೇಳಲೇ ಇಲ್ಲ ಇವ, ಎಂಥ ರಾಜ ಅಂತ ನೋಡಿ. ಸೊ ಅದು ಯಾಕೆ ಈ ಕಾರಣ, ಯಾಕೆ ಆಯಿತು ಈ ಥರ ಅಂತ ಹೇಳಿದ್ರೆ ಹೇಳ್ತಾರೆ, ಅವನ ಮನಸ್ಸು ಪಾಪಯುಕ್ತವಾಗಿ ಈ ಕಲಿಯ ಅಂಶದಿಂದ ಅವತ್ತಿನಿಂದ ಅಲ್ಲಿವರೆಗೂ ಇದ್ದ ಕಾರಣ ಈ ಎಲ್ಲ ಕೆಟ್ಟ ಘಟನೆಗಳು ಎಲ್ಲದಕ್ಕೆ ಆ ಧೃತರಾಷ್ಟ್ರನೇ ಕಾರಣನಾದಾಗಲೂ ಅವನಿಗೆ ಮನಸ್ಸಿನಲ್ಲಿ ಏನು ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದು ಮೂಡಲೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಯಾವಂ ಪುರಂ ಪರಿತ್ಯಜ್ಯ, ಹಸ್ತಿನಾಪುರವನ್ನು ಬಿಟ್ಟು ಕಾಡಿಗೆ ತೆರಳುವವರೆಗೂ ಅವನ ಮನಸ್ಸು ಈ ಕಲಿಯ ಅಂಶದಿಂದಾಗಿ ಪಾಪ ಬುದ್ಧಿಯಿಂದ ಕೂಡಿತ್ತು. ಹಾಗೆ ಅವತ್ತು ಪ್ರವೇಶ ಮಾಡಿದ್ದ ಕಲಿ ಧೃತರಾಷ್ಟ್ರ ಮುಂದೆ ಆಶ್ರಮವಾಸಿಕ ಪರ್ವದಲ್ಲಿ ಭೀಮನಿಂದ ಶುದ್ಧ ವೈರಾಗ್ಯ ಭಾವವನ್ನು ತಳೆದು, ಭೀಮನಿಂದ ಶುದ್ಧ ವೈರಾಗ್ಯ ಭಾವ ತಳೆದದ್ದು ಅಂತೇಳಿದರೆ ಭೀಮ ನಾನಾ ನಮನೆಯಲ್ಲಿ ಹಿಂಸೆ ಕೊಟ್ಟಿದ್ದಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಅಂದರೆ ಭೀಮಸೇನ ಬಿಡಲೇ ಇಲ್ಲ. ಅಂದರೆ ಈ ರೀತಿಯ ಕಿರುಕುಳ ಕೊಟ್ಟದ್ದನ್ನು ತಡಿಲಿಕ್ಕಾಗದೆ ಅವನಿಗೆ ವೈರಾಗ್ಯ ಬಂದುಬಿಡ್ತು, ಮತ್ತೆ ಕಾಡಿಗೆ ಹೋದ. ಸೊ ಈ ರೀತಿ ಭೀಮನಿಂದ ಶುದ್ಧ ವೈರಾಗ್ಯ ಭಾವವನ್ನು ತಳೆದು, ಅಂದರೆ ಭೀಮಸೇನ ಮಧ್ಯದಲ್ಲಿ ಇದು ಮಾಡ್ತಿದ್ದ, ಬೋಧನೆ ಮಾಡ್ತಿದ್ದ, ಉಪದೇಶ ಮಾಡ್ತಿದ್ದ, ವಾಯುದೇವರ ತಾನೇ. ಸೊ ಏನಪ್ಪ ಧೃತರಾಷ್ಟ್ರ ದೊಡ್ಡಪ್ಪ, ನಿನಗೆ ನಿನ್ನನ್ನು ದೊಡ್ಡಪ್ಪ ಅಂತ ಹೇಳಲಿಕ್ಕೂ ಬೇಜಾರಾಗ್ತದೆ ಅಂತ ಅಲ್ಲಿಂದ ಶುರು ಮಾಡೋದವ. ನೀನು ಏನೋ ಅಂತೇಳಿದರೆ ನೀನೊಂದು ಯಾವುದರಿಂದ ಬಂಧುತ್ವದಲ್ಲಿ ದೊಡ್ಡಪ್ಪ ಆಗಿ ಬಿಟ್ಟಿದ್ಯಲ್ವ, ಆದ್ದರಿಂದ ದೊಡ್ಡಪ್ಪ ಅಂತ ಕರೀಲಿಕ್ಕೆ ನಾಚಿಕೆ ಆಗ್ತದೆ. ಯಾಕಂದರೆ ಅಷ್ಟೆಲ್ಲ ಕೆಟ್ಟ ಕೆಲಸ ನೀನು ಮಾಡಿದ್ದಿ, ಆದರೂ ದೊಡ್ಡಪ್ಪ ಅಂತ ಕರೆದು ಆಮೇಲೆ ಏನು ಹೇಳ್ತಾರೆ ಅಂತೇಳಿದರೆ, ನೋಡು ನೀನು ಇಲ್ಲಿ ಇರುವುದು ಬೇಕಾಗಿಲ್ಲ, ಯಾವ ಧರ್ಮ ಯಾವುದು ಅರ್ಥ ಸಾಧನೆ ಆಗಲಿಕ್ಕಿಲ್ಲ, ಹೋಗು ವಾನಪ್ರಸ್ಥಕ್ಕೆ ಹೋಗು, ಅಲ್ಲಿ ದೇವರ ಧ್ಯಾನ ಮಾಡು, ಅಟ್ಲೀಸ್ಟ್ ಸತ್ತ ಮೇಲೆ ಮೋಕ್ಷ ಆದರೂ ಸಿಗುತ್ತಾ ನೋಡುವ, ಮೋಕ್ಷ ಸಿಗದಿದ್ದರೂ ಸ್ವರ್ಗ ಆದರೂ ಸಿಕ್ಕಲಿ ಅಂತೇಳ್ಕೊಂಡು ಉಪದೇಶ ಮಾಡ್ತಿದ್ದ. ಈ ಉಪದೇಶದಿಂದ ಭೀಮಸೇನನಿಂದ ಶುದ್ಧ ವೈರಾಗ್ಯ ಭಾವವನ್ನು ತಳೆದು ವನಕ್ಕೆ ತೆರಳುವವರೆಗೂ ಆ ಕಲಿಯ ಅಂಶ ಅವನೊಳಗೇ ನೆಲೆಸಿದ್ದರಿಂದ ಅಲ್ಲಿಯವರೆಗೂ ಈ ಧೃತರಾಷ್ಟ್ರನ ಬುದ್ಧಿ ಮನಸ್ಸು ದೋಷಪೂರಿತವಾಗಿತ್ತು ಎಂದು ಅರ್ಥ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.